ನಮಸ್ತೆ ವೀಕ್ಷಕರೇ, ಈ ದಿನದ ಪ್ರಮುಖ ಸುದ್ದಿ. ಕನ್ನೇಗೌಡನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಉಷಾ ನಾರಾಯಣ ಸ್ವಾಮಿ ಅಧ್ಯಕ್ಷತೆಯಲ್ಲಿ ಮತ್ತು ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಅವರ ಕೈಹಸ್ತದಿಂದ ಗುದ್ದಲಿ ಪೂಜೆಯನ್ನು ನೆರವೇರಿಸಲಾಯಿತು. ನೆಲಮಂಗಲ ತಾಲೂಕು ಬೆಂಗಳೂರು ಗ್ರಾಮಾಂತರ ಕನ್ನೇಗೌಡನಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡಕ್ಕೆ ಭೂಮಿ ದಾನಿಗಳಾದ ಜಿ ಚನ್ನೇಗಂಗೇಗೌಡರು ಮತ್ತು ಕುಟುಂಬದವರಿಂದ ಪಂಚಾಯಿತಿಯ ಕಟ್ಟಡ ನಿರ್ಮಾಣ ಮಾಡಲು ಜಾಗವನ್ನು ದಾನವಾಗಿ ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಮತ್ತು ಕಾಂಗ್ರೆಸ್ ಮುಖಂಡರುಗಳ ನಡುವೆ ಕಟ್ಟಡದ ಗುದ್ದಲಿ ಪೂಜೆಯನ್ನು ನೆರವೇರಿಸಲಾಯಿತು. ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರಾದ ಮಾರೇಗೌಡರು ಹಾಗೂ ಸಿ ಅಶ್ವಥ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಸರ್, ಇದು ನನಗೆ ಮೂಲವಾಗಿ ಕೊಡಬೇಕು ಅಂದ್ರೆ ಈಗ ನಾನು ನಮ್ಮ ಹಿರಿಕರಾದಂತ ಪಟೇಲ್ ಮನಸ್ಥಾನದ ನಾವು ಹುಟ್ಟಿರ್ತೀವಿ ಸರ್. ಇವತ್ತು ನಮ್ಮ ಮುತ್ತಾತ ಚೆನ್ನೇಗೌಡರು ಅಂತ, ನಮ್ಮ ತಾತ ಪಟೇಲ್ ಅನ್ನೇಗೌಡರು ಅಂತ, ಅವ್ರ ಮಗ ನಮ್ಮ ಚೆನ್ನಗಂಗೇಗೌಡರು ಅಂತ. ಸೊ ಅಂತ ಕುಟುಂಬದಲ್ಲಿ ನಾವು ಜನಿಸಿದಾಗ ಒಂದು ಹೆಚ್ಚು ಕಡಿಮೆ ಇಲ್ಲಿಂದ 100 ಎಕರೆ ಜಮೀನ್ದಾರು ಸರ್. ಇವತ್ತು ಅವ್ರು ಬಿಟ್ಟೋದಂತ ಆಸ್ತಿಗಳನ್ನ ನಾವು ಇವತ್ತು ಪೂರ್ವಜಕರಿಗೇನು ಬಿಟ್ಟೋದಂತ ಆಸ್ತಿಗಳನ್ನ ನಾವು ಇವತ್ತು ನಮ್ಮ ಕುಟುಂಬ ಅನುಭವಿಸ್ತಾ ಇದೆ. ಸೊ ಅದ್ರಲ್ಲಿ ಏನೋ ಒಂದು ಅಳಿಲ್ ಸೇವೆನ ಒಂದು ಗ್ರಾಮ ಪಂಚಾಯತಿಗೆ ಕೊಡಕ್ಕೆ ನನ್ನ ಗ್ರಾಮಕ್ಕೆ ಒಂದು ಅಳಿಲ್ ಸೇವೆ ಮಾಡ್ತಾ ಇದೀವಿ ಸರ್. ಇದನ್ನ ಸರ್ ಬೇರೆಯವ್ರಿಗೆ ಯಾವ ರೀತಿ ಸ್ಫೂರ್ತಿ ಆಗುತ್ತೆ ಅಂತ ಸರ್, ಸ್ಫೂರ್ತಿ ಅನ್ನೋದಕ್ಕಿಂತ ನನ್ಗೆ ನನ್ನ ತಂದೆ ಹಾಕೊಟ್ಟಿದ್ದಂತ ದಾರಿ, ಅವ್ರು ಹಿರಿಕರು ಯಾವ್ದಾನ ಒಂದು ಬೆಳಗ್ಗೆ ಎದ್ರೆ ಅವ್ನ ಕಷ್ಟ ಸುಖ ಹೇಳ್ಕೊಂಡು ನನ್ನ ಗ್ರಾಮದವರು ಅವತ್ತಿನ ನೋಡ್ಕೊಂಡು ಬೆಳೆದಾಗ ಅವ್ರು ಹಾಕೊಟ್ಟಂತ ನನಗೆ ದಾರಿನ ಇವತ್ತು ನನ್ಗೊಂದು ಶಾಶ್ವತ ಅವ್ರ ಹೆಸರಲ್ಲಿ ಹೆಚ್ಚಂದಾಗಿ ನಮ್ಮ ತಂದೆಯವರ ಹೆಸರಲ್ಲಿ ಇವತ್ತು ದಾನ ಮಾಡಕೊಟ್ಟಕ್ಕೆ ಸಾಧ್ಯ ಸರ್. ಸರ್, ಹುಡ್ತಂತ ಮನುಷ್ಯ ಏನು ಬಿಟ್ಟೋತನ್ನೋದಕ್ಕಿಂತ ಏನ್ ಕೊಟ್ಟೋಗ್ತಾನೆ ಅದು ಮುಖ್ಯ. ಆ ನಿಟ್ಟಿನಲ್ಲಿ ಹೇಳೋದಾದ್ರೆ ತಾವೇನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಸರ್, ಪ್ರತಿಯೊಬ್ಬ ಜೀವಿಗೂ ಹುಟ್ಟುತ್ತಾನೆ, ಹುಟ್ಟಿದ್ಮೇಲೆ ಸಾಯದಂತೂ ಖಚಿತ. ನಾವು ಈ ಸಾವು ಮತ್ತೆ ಹುಟ್ಟಿನ ಇದ್ರಲ್ಲಿ ನಾವೇನ್ ಮಾಡ್ತೀವಿ ನನ್ನ ಒಂದು 1% ಜನಗಳು ಬಿಟ್ಟೋದಾಗ ನಾವು ಅದನ್ನೆಲ್ಲ ಆ ಜನಗಳು ಅದನ್ನ ಒಂದಲ್ಲ ಒಂದ್ ದಿವಸ ಆದ್ರೂ ಒಂದು ಸಾರ್ಥಕ್ಯನ ಮೆರೀತಾರೆ ಸರ್. ಹಾಗಾದ್ರೆ ಈಗ ಈ ಒಂದು ಉದ್ಘಾಟನೆಗೆ ಒಂದು ಗ್ರಾಮ ಪಂಚಾಯತಿ ನೂತನ ಕಟ್ಟಡದ ಉದ್ಘಾಟನೆಗೆ ಯಾರ್ಯಾರು ಬಂದಿದ್ರು ಸರ್? ಸರ್, ಇವತ್ತು ಹೆಚ್ಚು ಕಡಿಮೆ ಇವತ್ತು ನಮ್ಮ ಪಂಚಾಯತಿ ವ್ಯಾಪ್ತಿಯಿಂದ ಏನು ಶಾಸಕರು ಬಂದಿದ್ರು, ಮತ್ತೆ ಇಲ್ಲಿನ ಸ್ಥಳೀಯ ಮುಖಂಡರು ಬಂದಿದ್ರು. ಇಂದಿನ ಶಾಸಕರಿಗೆ ಮತ್ತೆ ಇನ್ನೊಬ್ಬರಿಗೆ ಕಾರಣಾಂತರಗಳಿಂದ ಸಮಯದ ಅಭಾವದಿಂದ ತಿಳಿಸಕ್ಕಾಗದಂತ ಟೈಮ್ಗೆ ನಿಗದಿ ಆಗಿತ್ತು.
ಸೊ ಹಂಗಾಗಿ ಅವ್ರಿಗೂ ಇವತ್ತು ಅವ್ರಿಗೂ ಬರಕ್ ಸಾಧ್ಯ ಆಗಿರಲ್ಲ ಸರ್. ಓಕೆ ಸರ್, ತಮ್ಮ ಹೆಸರು? ಅಶ್ವಥ್ ಅಂತ.